ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಭಾರಿ ಮಳೆಗೆ ಅಪಾರ್ಟ್ಮೆಂಟ್ ಗೋಡೆ ಕುಸಿತಗೊಂಡಿದೆ. ಕೂದಲೆಳೆಯಲ್ಲಿ ತಪ್ಪಿದ ಭಾರಿ ದುರಂತ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಅವಾಂತರ. ಕೂದಲೆಳೆ ಅಂತರದಲ್ಲಿ ತಪ್ಪಿದ ಬಹುದೊಡ್ಡ ದುರಂತ. ಭಾರಿ ಮಳೆಗೆ ಅಪಾರ್ಟ್ಮೆಂಟ್ ಗೋಡೆ ನೋಡ್ತಿದ್ದ ಹಾಗೆ ಕುಸಿದು ಬಿದ್ದಿದೆ. ಕೂದಲೆಳೆಯಲ್ಲಿ ತಪ್ಪಿದ ಭಾರಿ ದುರಂತ. ಕೂದಲೆಳೆ ಉಳ್ಳಾಲದ V6 ಅಪಾರ್ಟ್ಮೆಂಟ್ನಲ್ಲಿ ಅವಘಡ. ವಸತಿ ಸಮುಚ್ಚಯದ ಬೃಹತ್ ದೈತ್ಯ ಗೋಡೆ ಕುಸಿದಿದೆ. ಮಕ್ಕಳ ಪ್ಲೇ ಏರಿಯಾದ ಪಕ್ಕದಲ್ಲಿದ್ದ ಗೋಡೆ ಕುಸಿತ. ಗೋಡೆ ಬೀಳುವ ಕೆಲ ಕ್ಷಣ ಮುನ್ನ ಅಲ್ಲಿಂದ ತೆರಳಿದ್ದ ಮಕ್ಕಳು. ಒಂದು ವೇಳೆ ಆ ಮಕ್ಕಳು ಅಲ್ಲೇ ಇದ್ದಿದ್ರೆ ಭಾರಿ ದೊಡ್ಡ ದುರಂತ ಅದು. ಮಳೆಯ ತೀವ್ರತೆಗೆ ಕುಸಿದು ಬಿದ್ದ ಅಪಾರ್ಟ್ಮೆಂಟ್ ಗೋಡೆ. ಅದೃಷ್ಟವಶಾತ್ ಮಕ್ಕಳು ಅಲ್ಲಿಂದ ಹೋಗಿದ್ರು. ಗೋಡೆ ಕುಸಿತದಿಂದ ಅಪಾರ್ಟ್ಮೆಂಟ್ಗೆ ಭಾರಿ ನೀರು ನುಗ್ಗಿದೆ. ಗೋಡೆ ಕುಸಿದ ಪರಿಣಾಮ ಅಲ್ಲೇ ಇದ್ದಂತಹ ವಾಹನ ಕಾರೊಂದು ಜಖಂಗೊಂಡಿದೆ. ಬೆಂಗಳೂರಿನ ಅದು ಉಳ್ಳಾಲ ಅನ್ನುವಂತಹ ಭಾಗ. ಭಾರಿ ಮಳೆಗೆ ಅಪಾರ್ಟ್ಮೆಂಟ್ ಗೋಡೆ ಕುಸಿತ. ಅದೃಷ್ಟವಶಾತ್ ಮಕ್ಕಳು ಅಲ್ಲೇ ಇದ್ರು, ಗೋಡೆ ಪಕ್ಕದಲ್ಲೇ ಇದ್ರು. ಅದೃಷ್ಟವಶಾತ್ ಮಕ್ಕಳು ಅಲ್ಲಿಂದ ಹೋಗ್ತಾರೆ. ಇದ್ದಕ್ಕಿದ್ದ ಹಾಗೆ ಗೋಡೆ ಬೀಳುತ್ತೆ. ಇದ್ದಕ್ಕಿದ್ದ ಹಾಗೆ ವಸತಿ ಸಮುಚ್ಚಯದ ಬೃಹತ್ ಗೋಡೆ ಅದು. ನೋಡಿ, ಅಲ್ಲೇ ನಿಲ್ಲಿಸಿದ್ರೇನು ಕಾರು. ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಅಲ್ಲೇ ನಿಲ್ಲಿಸಿದ್ರು ಒಬ್ರು ಕಾರು. ಆ ಕಾರ್ ಸಂಪೂರ್ಣವಾಗಿ ಜಖಮ್ ಆಗಿದೆ ಮುಂಭಾಗ. ಆ ಗೋಡೆ ಕುಸಿದ ಪರಿಣಾಮ ವಾಹನ ಜಖಮ್ಮು. ಉಳಿದಂತೆ ಆ ಮೇಲಿದ್ದಂತಹ ಶೀಟು ಗಿಟ್ಟು ಎಲ್ಲವೂ ಕೂಡ ತುಂಡಾಗಿ ಕೆಳಗೆ ಬಿದ್ದಿದ್ದಾವೆ. ಗೋಡೆ ಕುಸಿದ ಪರಿಣಾಮ. ಅದೃಷ್ಟವಶಾತ್ ಮಕ್ಕಳು ಅಲ್ಲಿ ಪಾಪ ಮಕ್ಕಳಿಗೆ ಆಡುವಂತಹ ಆಟಿಕೆಗಳೆಲ್ಲ ಇತ್ತು, ಅಲ್ಲಿ ಆಟ ಆಡ್ತಾ ಇದ್ರು. ಒಂದು ವಿಚಿತ್ರವಾದಂತಹ ಶಬ್ದ ಜೊತೆಗೆ ಮಳೆ, ಇನ್ನೇನು ಗೋಡೆ ಬೀಳುತ್ತೆ ಅನ್ನೋ ಆ ಸಂದರ್ಭಕ್ಕೆ ಏನು ಮಕ್ಕಳಲ್ಲಿಂದ ಕಾಲು ಕಿತ್ತಿದ್ದಾರೆ. ಒಂದು ವೇಳೆ ಇದ್ದಿದ್ರೆ ಅದು ಬಹುದೊಡ್ಡ ದುರಂತವಾಗಿ ಮಾರ್ಪಡ್ತಾ ಇತ್ತು. ಉಳ್ಳಾಳದ V6 ಅಪಾರ್ಟ್ಮೆಂಟ್ನಲ್ಲಿ ಅವಘಡ ಇದು. ವಸತಿ ಸಮುಚ್ಚಯದ ಬೃಹತ್ ಗೋಡೆ ಕುಸಿತ. ಮಕ್ಕಳ ಪ್ಲೇ ಏರಿಯಾದ ಪಕ್ಕದಲ್ಲಿದ್ದಂತಹ ಗೋಡೆ ಅದು. ಗೋಡೆ ಬೀಳುವ ಕೆಲ ಕ್ಷಣ ಮುನ್ನ ಅಲ್ಲಿಂದ ತೆರಳಿದ್ದ ಮಕ್ಕಳು. ಮಳೆಯ ತೀವ್ರತೆಗೆ ಕುಸಿದು ಬಿದ್ದ ಅಪಾರ್ಟ್ಮೆಂಟ್ ಗೋಡೆ ಕುಸಿತದಿಂದ ಅಪಾರ್ಟ್ಮೆಂಟ್ಗೆ ನುಗ್ಗಿದ ನೀರು. ಗೋಡೆ ಕುಸಿದ ಪರಿಣಾಮ ಕಾರೊಂದು ಜಖಂಗೊಂಡಿದೆ. ಸೊ ಈ ದೃಶ್ಯ ನಿಜಕ್ಕೂ ಕೂಡ ಹೆತ್ತವರನ್ನು ಕೂಡ ಭಯಪಡಿಸುವ ರೀತಿಯದ್ದು. ಏನು ನಿರಂತರವಾದಂತಹ ಮಳೆ, ಗೋಡೆ ನೆನೀತಾ ಇರ್ತವೆ. ನಿರಂತರವಾಗಿ ನೆನೆದಾಗ ಅದರ ಶಕ್ತಿಯ ಸಾಮರ್ಥ್ಯವು ಕೂಡ ಕಳ್ಕೊಳ್ಳುತ್ತೆ ಗೋಡೆ. ಇನ್ನು ತಗ್ಗು ಪ್ರದೇಶ ಅದು ಇದು ಅವು ಕೂಡ ಅದಕ್ಕೆ ದುರಂತಕ್ಕೊಂದು ಕಾರಣ ಆಗಿರುತ್ತೆ. ಸೊ ಆ ತರಹದ ಪ್ರದೇಶಗಳಲ್ಲಿ ಅತ್ಯಂತ ಹಳೆ ನೋಡಿ, ಈಗಾಗಲೇ BBMP ಗ್ರೇಟರ್ ಬೆಂಗಳೂರು ಅದರೊಂದು ನಿಯಮಗಳಿದ್ದಾವೆ. 50-100 ವರ್ಷದ ಹಳೆಯ ಕಟ್ಟಡಗಳು ಪರೀಕ್ಷೆಗೆ ಒಳಪಡಬೇಕು. ನೋಡಿ, ಈ ಥರದ ಕಟ್ಟಡಗಳೆಲ್ಲ ಅದರ ಸಾಮರ್ಥ್ಯ ನೆಟ್ಟಗಿರೋದಿಲ್ಲ. 50-100 ವರ್ಷದ ಹಿಂದಿನ ಕಟ್ಟಡಗಳು ಅದಕ್ಕೊಂದು ಸರ್ಟಿಫೈಡ್ ಇರುತ್ತೆ. ಅದರಲ್ಲೂ ಕೂಡ 100 ವರ್ಷದ ಹಿಂದೆ ಆದರೆ ಅದು ನೆಲಸಮ ಮಾಡಬೇಕು ಅನ್ನೋ ನಿಯಮ ಇದ್ದಾವೆ. 40 ವರ್ಷ ದಾಟಿದ್ರೂ ಕೂಡ ಹೆಚ್ಚು ಪರೀಕ್ಷೆಗಳಾಗಬೇಕು ಕಟ್ಟಡದ ಸಾಮರ್ಥ್ಯದ ಬಗ್ಗೆ. ಅದೇನೇ ಇರಲಿ, ಇದು ಬೆಂಗಳೂರಿನ ಉಳ್ಳಾಳದ ಭಾಗದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಅದೃಷ್ಟವಶಾತ್ ಮಕ್ಕಳ ಪ್ರಾಣಕ್ಕೇನು ತೊಂದರೆಯಾಗಿಲ್ಲ. ಅಲ್ಲಿಂದ ಕಾಲ್ಕಿತ್ತ ಪರಿಣಾಮ ಮಕ್ಕಳು ಗಾಯವಿಲ್ಲದೆ ಬಚಾವಾಗಿದ್ದಾರೆ. ಅಲ್ಲೇ ನಿಲ್ಲಿಸಿದಂಥ ಕಾರೊಂದು ಜಖಂಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.